Preschool Check. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ. ಮೈಸೂರು ದಸರಾ ಮಾದರಿಯಲ್ಲಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ. ಎ ಪಾಪಾರೆಡ್ಡಿ. ಉತ್ತರ ಕರ್ನಾಟಕದಲ್ಲಿ ಗಮಕ ಕೊಲೆ ಪ್ರೋತ್ಸಾಹಿಸುವುದು ಅವಶ್ಯಕ. ಪ್ರಸನ್ನ. ಯೂರೋ ಕಿಡ್ ಶಾಲೆಯಲ್ಲಿ ಅಪ್ಪಂದಿರ ದಿನ. ತಂದೆ ತಾಯಿಯನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಡಾಕ್ಟರ್ ಸಾರಿಕಾ ಇಟೇಕರ್. ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮಕ್ಕಳಲ್ಲಿ ನೈತಿಕ ಮೌಲ್ಯ ಹೆಚ್ಚಿಸಬೇಕು. ಗಿರಿಧರ ಪೂಜಾರ. ಶಿವರಾಜ್ ಪಾಟೀಲ್ ಪಿಯು ಕಾಲೇಜಿನಿಂದ ಉಪನ್ಯಾಸ. ಕಠಿಣ ಪರಿಶ್ರಮ ಶ್ರದ್ಧೆಯಿಂದ ಯಶಸ್ಸು ಸಾಧ್ಯ. ಡಾಕ್ಟರ್ ಚಂದ್ರಶೇಖರ. ವಾರ್ತೆಗಳ ವಿವರ. ಮೈಸೂರು ದಸರಾ ಮಾದರಿಯಲ್ಲಿ 300 ಕಾಪು ಸಮಾಜ ಸಾಂಸ್ಕೃತಿಕ ಹಬ್ಬದ ಮೂಲಕ ಸಂಸ್ಕೃತಿ ಮತ್ತು ಕ್ರೀಡೆಗಳನ್ನು ಉತ್ತೇಜಿಸುವ ಕೆಲಸ ಮಾಡುತ್ತಾ ಬರ್ತಿದೆ ಎಂದು ಮುಂಗಾರು ಸಾಂಸ್ಕೃತಿಕ ಹಬ್ಬ ಆಚರಣಾ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಹೇಳಿದರು. ಅವರಿಂದು ಮುಂಗಾರು ಸಾಂಸ್ಕೃತಿಕ ಹಬ್ಬದಂಗವಾಗಿ 300 ಕಾಪು ಯುವಕ ಸಂಘ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಸಮಾಜದ 40 ತಂಡಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು, ಸಮಾಜದ ಯುವಕರು ಕ್ರೀಡೆಗಳೊಂದಿಗೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಕೇವಲ ಕ್ರಿಕೆಟ್ ಪಂದ್ಯ ಮಾತ್ರವಲ್ಲ, ಟೇಬಲ್ ಟೆನ್ನಿಸ್, ವಾಲಿಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಸಮಾಜದ ಯುವಕರು ನಡೆಸಿಕೊಂಡು ಬರುತ್ತಿರುವುದು ಮಾದರಿಯ ಕಾರ್ಯವೆಂದರು. ಜೂನ್ 22ರಿಂದ 24ರವರೆಗೆ ಮುಂಗಾರು ಸಾಂಸ್ಕೃತಿಕ ಹಬ್ಬ ಆಚರಣೆ ನಡೆಯಲಿದೆ. 22ರಂದು ನಡೆಯಲಿರುವ ಮೆರವಣಿಗೆಯಲ್ಲಿ 2 ಜಗದ್ಗುರುಗಳು, 40 ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದು, ಸರ್ಕಾರದ ನೆರವಿಲ್ಲದೆ 300 ಕಾಪು ಸಮಾಜದ ಜನರ ಆರ್ಥಿಕ ನೆರವಿನಿಂದ ಮುಂಗಾರು ಹಬ್ಬ ಆಚರಿಸಲಾಗುತ್ತಿದೆ. ನಗರದ ಹಾಗೂ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. सर ये बाबू Tail. Headset. Bat first. AV9. Won the toss. Elected to bat first. ಕ್ರಿಕೆಟ್ ಟೂರ್ನಮೆಂಟ್ ಆಗ್ತಾ ಇದೆ. ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ 40 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿದೆ. ಎಲ್ಲವೂ 300 ಕಾಪು ಸಮಾಜದ ಯುವಕರೇ ಉತ್ತಮವಾದಂಥ ಕೆಲಸವನ್ನು 300 ಕಾಪು ಸಮಾಜದ ಯುವಕರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಾಲಿಬಾಲ್ನು ಆಡುವಂಥ ಆಟನೂ ಆಡ್ತಾ ಇದ್ದಾರೆ. ಬಾಸ್ಕೆಟ್ಬಾಲ್ ಆಟನೂ ಆಡಿಸ್ತಾ ಇದ್ದಾರೆ. ಎಲ್ಲ ಬಾಕ್ಸ್ ಕ್ರಿಕೆಟ್ ಆಟನೂ ಆಡಿಸ್ತಾ ಇದ್ದಾರೆ. ಇವೆಲ್ಲವೂ ಆಟಗಳನ್ನು ಆರೋಗ್ಯಕ್ಕಾಗಿ ಒಳ್ಳೆಯದಾಗಿರ್ತದೆ. ಇಂಥ ಉತ್ತಮ ಕಾರ್ಯಕ್ರಮಗಳು ನಮ್ಮ 300 ಕಾಪು ಸಮಾಜ ಮಾಡ್ತದೆ. ಅದರ ಜೊತೆಗೆ 300 ಕಾಪು ಸಮಾಜದಿಂದ
ನಾವು 21, 22, 23 ಎತ್ತುಗಳು ಭಾಳ ಕಲ್ಲು ಹೇಳುವಂಥ ವ್ಯವಸ್ಥೆ. ಅದರ ಜೊತೆ ಕುಸ್ತಿ ಪಟುಗಳು ಕಲಿಸಿ ಕುಸ್ತಿ ಏರ್ಪಾಟ್ ಮಾಡುವಂಥ ವ್ಯವಸ್ಥೆ. ಈ ಸಲ ಕುಸ್ತಿಯಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು ಬರ್ತಾ ಇದ್ದಾರೆ. ಇಂಥ ಉತ್ತಮ ರೀತಿಯಲ್ಲಿ ಮುನ್ನೂರು ಕಾಪ್ ಸಮಾಜ ಇಲ್ಲಿ ನಮ್ಮ ಸಂಸ್ಕೃತಿ ಇತ್ತು, ಆ ಸಂಸ್ಕೃತಿ ಉಳಿಸುವಂಥ ಕೆಲಸ ಮುನ್ನೂರು ಕಾಪ್ ಸಮಾಜ ಮಾಡ್ತದೆ. ಈ 22ನೇ ತಾರೀಕು ದಿನ ವೈಭವವಾದಂಥ ಮೆರವಣಿಗೆ ಅಂದರೆ ಜಗತ್ತಿಗುವಂಥ ಹಿಂದೂಪುರ ದೇವರುಗಳು ಬರ್ತಾ ಇದ್ದಾರೆ. ಆ ದೇವರುಗಳ ಮೆರವಣಿಗೆ ನಮ್ಮ ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆ 40 ಕಲಾ ತಂಡಗಳು, ವಿಧ ವಿಧದ ಜಿಲ್ಲೆಗಳಿಂದ ಬಂದಂಥ ಕಲಾ ತಂಡಗಳು, ಅದರ ಜೊತೆಗೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಿಂದ ಬಂದಂಥ ಜನಪದ ಕಲಾ ತಂಡಗಳು ಈ ಜೊತೆಗೆ ಮೆರವಣಿಗೆ ನಡೆಸುತ್ತದೆ. ದಸರಾದಲ್ಲಿ ಬಿಟ್ಟರೆ ರಾಯಚೂರಿನಲ್ಲಿ ಮುನ್ನೂರು ಕಾಪ್ ಸಮಾಜ ದಸರಾ ಯಾವ ಥರ ಮಾಡ್ತದೆ ಅದೇ ಥರ ಮೆರವಣಿಗೆ ಮಾಡುವಂಥ ವ್ಯವಸ್ಥೆ ಮುನ್ನೂರು ಕಾಪ್ ಸಮಾಜ ಮಾಡ್ತದೆ. ಮುನ್ನೂರು ಕಾಪ್ ಸಮಾಜದಿಂದ ಕೊಟ್ಟಂಥ ಹಣದಿದ್ದರೆ ಬೇರೆ ಯಾವುದೇ ಸರ್ಕಾರದ ಸಹಾಯ ಇಲ್ಲದೆ ಇಂಥ ಉತ್ತಮ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಉಟ್ಕೂರು ರಾಘವೇಂದ್ರ, ನಗರಸಭೆ ಸದಸ್ಯ ಎನ್ ಶ್ರೀನಿವಾಸರೆಡ್ಡಿ, ಪಿ ಶ್ರೀನಿವಾಸರೆಡ್ಡಿ, ಜಿ ತಿಮ್ಮಾರೆಡ್ಡಿ, ಬುಲೆಟ್ ರಾಜಕುಮಾರ, ಯು ನರಸರೆಡ್ಡಿ, ಟಿ ಶ್ರೀನಿವಾಸರೆಡ್ಡಿ, ಜಿ ನರಸರೆಡ್ಡಿ, ಜಿ ಮಹೇಂದ್ರ ರೆಡ್ಡಿ, ಓಗಲ್ ಶ್ರೀನಿವಾಸರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಹುಟ್ಟಿಕೊಂಡಿದ್ದ ಗಮಕ ಕಾವ್ಯ ಇಂದು ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುತ್ತಿದೆ. ಈ ಭಾಗದಲ್ಲಿಯೇ ಪಂಪ ಕುಮಾರ ವ್ಯಾಸರು ಕಾವ್ಯ ರಚನೆ ಮಾಡಿದ್ದು ಈ ಭಾಗದಲ್ಲಿ ಗಮಕ ಕಾವ್ಯ ಬೆಳಕಿಗೆ ಬರುತ್ತಿಲ್ಲ. ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಮಕ ಕಾವ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಎ.ವಿ. ಪ್ರಸನ್ನ ಅವರು ಹೇಳಿದರು. ನಗರದ ಕರ್ನಾಟಕ ಸಂಘದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಮತ್ತು ಜಿಲ್ಲಾ ಘಟಕ ಸಂಯುಕ್ತಾಶ್ರಯದಲ್ಲಿ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗಮಕ ಕಾವ್ಯವನ್ನು ಎತ್ತರಕ್ಕೆ ಬೆಳೆಸುವ ಕೆಲಸ ನಿರಂತರವಾಗಿ ಬೆಳೆಯಬೇಕಿದೆ. ಆದರೆ ಇಂದು ಗಮಕವನ್ನು ಯಾರು ಕೇಳುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಗಮಕವನ್ನು ಕಟ್ಟಿ ಬೆಳೆಸಿ ಉಳಿಸಿಕೊಂಡು ಬರಲಾಗುತ್ತಿದೆ. ಈ ಭಾಗದ ಕವಿಗಳಾದ ಪಂಪ ಕುಮಾರವ್ಯಾಸರಿಂದ ಹುಟ್ಟಿಕೊಂಡಿದ್ದ ಗಮಕವನ್ನು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪ್ರತಿದಿನ ಕುಮಾರವ್ಯಾಸರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮ ನಡೆಸಲಾಗುತ್ತದೆ. ಆದರೆ ಈ ಭಾಗದಲ್ಲಿ ಮಾತ್ರ ಗಮಕ ಹೆಸರಿಗೆ ಎಂಬುದಾಗಿದೆ ಎಂದರು. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗಳು ಲಭಿಸಿವೆ. ಪಂಪ ಕುಮಾರವ್ಯಾಸರು ಕಾಲದಲ್ಲಿ ಪ್ರಶಸ್ತಿಗಳು ಇದ್ದರೆ ಅವರಿಗೆ ಲಭಿಸುತ್ತದೆ. ಈ ಪ್ರಶಸ್ತಿಗಳು ಅವರಿಗೆ ಸಲ್ಲುತ್ತವೆ. ಈ ಭಾಗದಲ್ಲಿ ಅನೇಕ ದಾಳಿ ನಡೆದ ಸಂದರ್ಭದಲ್ಲಿಯೂ ತಾಳಗರಿಗಳ ಗ್ರಂಥಗಳನ್ನು ಕಾಪಾಡಿಕೊಂಡು ಬಂದಿದೆ. ಗಮಕವನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು. ಗಮಕವನ್ನು ಉಳಿಸಿ ಬೆಳೆಸುವ ಕೆಲಸ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಮಾಡಬೇಕು. ಆದರೆ ಕೆಲಸ ಮಾಡುತ್ತಿಲ್ಲ. ನೀವೆಲ್ಲರೂ ಉಳಿಸಬೇಕಿದೆ ಎಂದು ತಿಳಿಸಿದರು.
ಚಿತ್ರಗಳನ್ನು, ಶ್ರೇಷ್ಠ ಸಾಹಿತಿಗಳ ಭಾವಚಿತ್ರಗಳನ್ನೆಲ್ಲ ಹಾಕ್ಕೊಂಡು ಬಂದ ಕೂಡಲೇ ಒಂದು ಒಳ್ಳೆಯ ವಾತಾವರಣವನ್ನು ನೋಡುವುದಕ್ಕೆ ಕಾರಣ ಆಗಿರೋ ಹಾಗೆ ಮಾಡಿರುವಂತಹ ಇದೇನು ಆಗಲೇ ಇನ್ನೇನು ಶತಮಾನೋತ್ಸವಕ್ಕೆ ಸಮೀಪ ಇದೆ ಈ ಒಂದು ಸಂಸ್ಥೆ. ಇದು ಬಹಳ ವಿಶೇಷ. ರಾಯಚೂರಿನಂತಹ ಜಾಗದಲ್ಲಿ ಒಂದು ಶತಮಾನದ ಹಿಂದೆ ಆಗಿದೆ. ಯಾಕೆ ಇದು ರಾಯಚೂರಿನಂತಹ ಜಾಗದಲ್ಲಿ ನಾನು ಹೇಳ್ತೀನಂದರೆ, ಕನ್ನಡ ಸಂಸ್ಕೃತಿಗೆ ಅಷ್ಟು ಪ್ರೋತ್ಸಾಹ ಇಲ್ಲೇ ಇರುವಂತಹ ಕಾಲ ಅದು. ಅದು ನಿಜಾಮರ ಆಡಳಿತಕ್ಕೆ ಒಳಪಟ್ಟಂತಹ ಕಾಲ. ಆ ಕಾಲದಲ್ಲೇ ಇಲ್ಲಿ ಕನ್ನಡ ಇಂತಹ ಒಂದು ಒಳ್ಳೆಯ ಕನ್ನಡ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರಿದ್ದಾರೆ, ನಿಮ್ಮ ಪೂರ್ವಾಚಾರ್ಯರುಗಳು, ಅವರಿಗೆಲ್ಲ ನಾನು ನಮಸ್ಕಾರಗಳನ್ನು ತಿಳಿಸ್ಕೊಂಡು, ಇವತ್ತು ಅವರುಗಳ ಪ್ರತಿನಿಧಿಗಳಾಗಿ ಬಂದಿರುವಂತಹ ಅಧ್ಯಕ್ಷರೇ ಮತ್ತು ಕಾರ್ಯದರ್ಶಿಗಳೇ, ಈ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ಹಾಗೆಯೇ ನಮ್ಮ ಗಮಕ ಕಲಾ ಪರಿಷತ್ತಿನ ಕಾರ್ಯದರ್ಶಿಗಳೇ, ನಮ್ಮ ಪ್ರಾಣೇಶಿದ್ದಾರೆ ಕುಲಕರ್ಣಿ ಅವರು ಈಗ ತಾನೇ ಒಂದು ಮಾತನ್ನ ಹೇಳಿದರು. ಗಮಕ ಕಲೆ ಬರಲಿಕ್ಕೆ ಇಲ್ಲಿಗೆ 40 ವರ್ಷದ ಮೇಲೆ ಆಗೋಯಿತು ಹಾಗೆ ಅಂತ ಹೇಳಿ. ಇರಲಿ, ಅವರು ಪ್ರಾಸ್ತಾವಿಕವಾಗಿ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಗಮಕ ಕಲೆಯ ಇತಿಹಾಸ ಏನಿದೆ ಅದನ್ನು ಬಹಳ ಸೂಕ್ಷ್ಮವಾಗಿ ಅವರು ಚಿತ್ರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಬೇಕು. ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯ ವಿದ್ವಾಂಸರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ, ಅಂತಾರಾಷ್ಟ್ರೀಯ ಕ್ಲಾರಿಯೋನೆಟ್ ವಾದಕ ಡಾಕ್ಟರ್ ನರಸಿಂಹಲು ವಡವಾಟಿ, ಕನ್ನಡ ಸಂಘದ ಅಧ್ಯಕ್ಷ ಪಲ್ಗುಲು ನಾಗರಾಜ, ಗಮಕ ಕಲಾ ಪರಿಷತ್ತು ಕಾರ್ಯದರ್ಶಿ ದಕ್ಷಿಣಮೂರ್ತಿ, ಹೊಸಪೇಟೆ ಗಮಕ ಕಲಾ ಜಿಲ್ಲಾಧ್ಯಕ್ಷೆ ಪಲ್ಲವಿ ಭಟ್, ಅರುಣಾ ಹಿರೇಮಠ, ವೆಂಕಟೇಶ್ ನವಲಿ, ಸಾಹಿತಿ ವೀರ ಹನುಮಾನ್, ಪ್ರಾಣೇಶ್ ಕುಲಕರ್ಣಿ, ವಿಜೇತ ರಾಜೇಂದ್ರ, ಕೊಪ್ರೇಶ ದೇಸಾಯಿ, ಮಂಜುನಾಥ, ಗಾಯತ್ರಿ ಸಲವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರ ಸಾಧನೆ ಹಿಂದೆ ತಂದೆ ತಾಯಿಯರ ಕೊಡುಗೆ ಇದ್ದು, ಪಾಲಕರನ್ನು ಗೌರವಿಸಿ ಪೂಜಿಸುವುದು ಮಕ್ಕಳ ಜವಾಬ್ದಾರಿ ಎಂದು ಯುರೋಕಿಡ್ಸ್ ಶಾಲೆಯ ಪ್ರಾಚಾರ್ಯ ಡಾಕ್ಟರ್ ಸಾರಿಕಾ ಇಟೇಕರ್ ಅವರು ಹೇಳಿದರು. ಯುರೋಕಿಡ್ಸ್ ಮತ್ತು ರಾಯಲ್ ಕಾನ್ಕ್ರೂಡ್ ಶಾಲೆಗಳ ಸಹಯೋಗದಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಅಪ್ಪಂದಿರ ದಿನ ಉದ್ಘಾಟಿಸಿ ಮಾತನಾಡಿದರು. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಬೆಳವಣಿಗೆ ಪಾಲಕರು ಕೊಡುಗೆ ಇಲ್ಲದೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆಯ ಪ್ರೇರಣೆ ಇರುತ್ತದೆ. ತಂದೆ ತಾಯಿಯನ್ನು ಗೌರವದಿಂದ ಕಾಣುವುದು ಅಗತ್ಯವಾಗಿದೆ. ಮಕ್ಕಳಲ್ಲಿ ಗೌರವ ಭಾವನೆ ಬೆಳೆಯಲು ತಂದೆ ತಾಯಿಗಳು ಪ್ರೇರಣೆಯಾಗಬೇಕೆಂದರು. ಕಾರ್ಯಕ್ರಮದ ಅಂಗವಾಗಿ ಮಕ್ಕಳು ಹಾಗೂ ಪಾಲಕರಿಂದ ವಿವಿಧ ಸ್ಪರ್ಧೆ, ಸಾಮೂಹಿಕ ನೃತ್ಯ, ಆಟೋಟಗಳು ಜರುಗಿದವು. Should we blindfold you? Very good. Okay. I should not get lost here. Yes. Sir, जिनके parents हैं यहाँ. No problem. Okay. I am standing here. Okay. See, uncle is there. Okay. Fathers are here. Very good. Yes. All the fathers here. Very good. Can we smile now? Father's Day, Mama. Happy Father's Day to all of you. Thank you, Father Lily. ಶಾಲೆಯ ಶಿಕ್ಷಕರು, ಮಕ್ಕಳು, ಪಾಲಕರು ಭಾಗಿಯಾಗಿದ್ದರು. ಈಗ ಜಾಹೀರಾತು. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. वाह Wonderful. वाह
A EuroKid learns words with movements and actions, which helps increase vocabulary up to 4 times. So, EuroKids Early School. Right start, flying start. Wonderful! 5 6 7 8 9 10 Good job. A EuroKid is taught numbers by value for better understanding and faster recall. Kids Early School. Right start, flying start. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಪಾಲಕರು ಬೆಳೆಸಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮವಾಗಿ ಬೆಳೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಪಾಲಕರು ಮುಂದಾಗಬೇಕೆಂದು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರ ಗಿರಿಧರ್ ಪೂಜಾರಿ ಅವರು ಹೇಳಿದರು. ಅವರಿಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವೇದಾಂತ ಕಾಲೇಜು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕನ್ನಡ ಭಾಷೆಯಲ್ಲಿ 125ಕ್ಕೆ 125 ಅಂಕಗಳು ಪಡೆದಿರುವುದು ಖುಷಿಯ ಸಂಗತಿಯಾಗಿದೆ. ಇವತ್ತಿನ ಶಿಕ್ಷಣ ಅಂಕ ಗಳಿಸುವುದನ್ನು ಮಾತ್ರ ಕಲಿಸುತ್ತಿದೆ ವಿನಾ ನೈತಿಕತೆಯನ್ನು ಕಲಿಸುತ್ತಿಲ್ಲ. ಇದರ ಪರಿಣಾಮವನ್ನು ನಾವು ನಮ್ಮ ಸುತ್ತಲಿನ ಸಮಾಜದಲ್ಲಿ ಕಾಣುತ್ತಿದ್ದೇವೆ. ಪೋಷಕರು, ಶಿಕ್ಷಕರು ಪಠ್ಯದ ಆಚೆಗಿನ ಸಾಮಾಜಿಕ ಕಳಕಳಿ ಕುರಿತ ಕಾಳಜಿಯನ್ನು ತಿಳಿಸಿಕೊಡಬೇಕು. ಇಂದಿನ ದಿನಮಾನಗಳಲ್ಲಿ ಆಧುನಿಕತೆಯ ಪರಿಣಾಮವಾಗಿ ಕುಟುಂಬದಲ್ಲಿನ ಸಂಬಂಧಗಳು ದೂರವಾಗುತ್ತವೆ. ಅಲ್ಲದೆ ಸಮಾಜದಲ್ಲಿ ಮೌಲ್ಯಗಳ ಸ್ಥಾನಪಲ್ಲಟದಿಂದಾಗಿ ಸಂಬಂಧಗಳು ಕುಂಠಿತವಾಗುತ್ತವೆ. ಹೀಗಾಗಿ ಮಕ್ಕಳನ್ನು ಪಾಲಕರು ಜವಾಬ್ದಾರಿಯುತವಾಗಿ ಬೆಳೆಸುವ ಮೂಲಕ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ದೇಶಕ್ಕೆ, ಸಮಾಜಕ್ಕೆ ಕೊಡುಗೆ ನೀಡಬೇಕಾಗಿದೆ ಎಂದರು. ಸಂಬಂಧವನ್ನು ಉಂಟು ಮಾಡ್ತಕ್ಕಂಥ ಆ ಗಳಿಗೆ ಇದೆಯಲ್ಲ, ಅದು 1ನೇ ಅಮೃತಗಳಿಗೆ. ಈ 2ನೇ ಅಮೃತಗಳಿಗೆ ಯಾವುದು ಅಂತಂದರೆ, ನಾವು ಓದಿದ ಶಾಲಾ ಕಾಲೇಜುಗಳಿಗೆ ನಮ್ಮನ್ನು ಕರೆಸಿ ನಮಗೆ ಸನ್ಮಾನ ಮಾಡಿ ನಮ್ಮನ್ನು ಹೊಗಳ್ತಾರಲ್ಲ ನಮ್ಮ ಟೀಚರ್ಸು, ಅದು 2ನೇ ಅಮೃತಗಳಿಗೆ. ಹಾಗೆ ನಮಗೆ ಸನ್ಮಾನ ಮಾಡಿ ನಮ್ಗೆ ಮೈಕ್ ಕೊಡ್ತಾರೆ, ಮಾತಾಡ್ರಿ, ನಿಮ್ಮ ಅನಿಸಿಕೆ ಹೇಳ್ರಿ. ನಾವು ಬಂದು ಮಾತಾಡಿದ ನಂತರ ಏನಾಗ್ತದೆ, ಮೊದಲೆಲ್ಲ ನಾವು ಕೆಳಗಿಳಿದು ಬರಬೇಕಾದ್ರೆ ಆಟೋಗ್ರಾಫ್ ಅಂತ ತಗೋತಿದ್ರು. ಈಗೆಲ್ಲ ಸೆಲ್ಫಿ ತಗೋತಾರೆ, ಅದನ್ನು ಸ್ಟೇಟಸ್ ಇಡ್ತಾರೆ, ಮತ್ತು ವಾಟ್ಸಪ್ಪು ಪ್ರೊಫೈಲ್ ಪಿಕ್ಚರು ಹಿಂಗೆಲ್ಲ ಇಡ್ತಾರೆ. ಸೊ ಯಾವಾಗ ನಮ್ಮ ಭಾವಚಿತ್ರ ಇನ್ನೊಬ್ಬರ ಮೊಬೈಲ್ನ ಸ್ಟೇಟಸ್ನಲ್ಲಿ, ವಾಟ್ಸಪ್ ಡಿ ಪಿನಲ್ಲಿ, ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಮ್ಮ ಭಾವಚಿತ್ರ ಇನ್ನೊಬ್ಬರ ಒಂದು ಅಕೌಂಟಲ್ಲಿ ಕಾಣುತ್ತಲ್ಲ, ಅದನ್ನು ನೋಡಿದಾಗ ನಮ್ಮ ಮುಖದಲ್ಲಿ ಕಾಣುವಂಥ ಆನಂದ ಇದೆಯಲ್ಲ, ಅದು 3ನೇ ಅಮೃತಗಳಿಗೆ. ಬಹುಶಃ ಈ 125ಕ್ಕೆ 125 ತೆಗೆದಂಥ ಮಕ್ಕಳು ಈ 3 ಅಮೃತಗಳಿಗಳನ್ನು ಆನಂದಿಸಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ 3 ಕೂಡ ಆಗಿದ್ದಾರೆ. ಅಂಥ ಮಕ್ಕಳನ್ನು ಪಡೆದಂಥ ಎಲ್ಲ ಪೇರೆಂಟ್ಸ್ಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ನಿಮಗೂ ಕೂಡ. ಸೊ ಅದು ಉತ್ತಮವಾದಂಥ ಮಕ್ಕಳನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ, ಆದ್ದರಿಂದ ಆ ಕ್ರೆಡಿಟ್ ನಿಮಗೂ ಕೂಡ ಸಲ್ಲುತ್ತೆ. ನಾನು ಭಾಳ ಜನ ವಿದ್ಯಾರ್ಥಿಗಳೇ ಇರ್ತಾರೆ ಅಂತ ಬಂದ್ಕೊಂಡೆ, ಇಲ್ಲಿ ಭಾಳ ಜನ ಪೇರೆಂಟ್ಸು ಇರಿದ್ರಿ. ಹಾಗಾಗಿ ನಾನು ಈಗ ನಿಮ್ಮ ಬಗ್ಗೆನೇ ಮಾತಾಡ್ತೀನಿ, ಅವ್ರ ಬಗ್ಗೆ ಮಾತಾಡೋದಕ್ಕಿಂತ. ದಟ್ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಾನು ಒಬ್ಬ ಮಗನಿಗೆ ತಂದೆಯಾಗಿ, ಒಬ್ಬ ತಂದೆಗೆ ಮಗನಾಗಿ ಇಲ್ಲಿ ನಿಂತು ಮಾತಾಡ್ತೇನೆ. ಸೊ ನಾನು ಒಬ್ಬ ಪೇರೆಂಟು ಆ್ಯಂಡ್ ಐ ಆಮ್ ಅ ಸನ್ ಆಫ್ ಪೇರೆಂಟ್ ಆಲ್ಸೋ, ಆ್ಯಂಡ್ ಐ ಗಿವ್ ಲೆಕ್ಚರ್ಸ್ ಆನ್ ಪೇರೆಂಟಿಂಗ್ ಬಗ್ಗೆ ಕೂಡ ನಾನು ತುಂಬ ಮಾತಾಡ್ತೇನೆ ಮತ್ತು ತಿಳ್ಕೊಂಡು ಮಾತಾಡ್ತೇನೆ. ಅನುಭವಿಸಿ ಮಾತಾಡಿದಂಥ ಮಾತುಗಳು ಕೂಡ ತುಂಬ ಇದ್ದಾವೆ. ದಟ್ ಯಾಕೆ ನಾನು ಈ ಮಾತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಹನುಮಂತಪ್ಪ ಗವಾಯಿಯವರು ಮಾತನಾಡಿ, ಹನುಮಂತಪ್ಪ ಗವಾಯಿ ಸರ್ವರಿಗೆ ಹಿತವನ್ನು ನೀಡುವಂಥದ್ದೇ ಸಾಹಿತ್ಯ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯ ಮೇಲೆ ಪ್ರೇಮವನ್ನು ಹುಟ್ಟುವಂತಹ ಹಾಗೂ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಖುಷಿಯ ವಿಚಾರವಾಗಿದ್ದು, ಇಂತಹ ಕಾರ್ಯಕ್ರಮಗಳಿಂದ ಸಾಹಿತ್ಯ ಎನ್ನುವುದು ಜನಸಾಮಾನ್ಯರಿಗೆ ಮುಟ್ಟುವಂತಹ ಕೆಲಸ ಆಗಿದೆ. ಅಲ್ಲದೆ ಪ್ರಸಕ್ತ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶ ಶಿಕ್ಷಣವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿದ್ದು, ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಪರೀಕ್ಷೆ ನಡೆದಿದೆ ಆದಲ್ಲಿ ಶಿಕ್ಷಣವನ್ನು ಗಟ್ಟಿಗೊಳಿಸುವುದರಲ್ಲಿ ಸಂಶಯವಿಲ್ಲ.
ಹೀಗಾಗಿ ಮಾತೃಭಾಷೆಯಲ್ಲಿ ಮಕ್ಕಳು ಉತ್ತಮ ಅಂಕಗಳು ಪಡೆದಿದ್ದು ಕನ್ನಡವನ್ನು ಗಟ್ಟಿಗೊಳಿಸುವ ಕಾರ್ಯವೆಂದೇ ಹೇಳಬಹುದು. ಮಕ್ಕಳು ಈ ರೀತಿಯ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಶಿಕ್ಷಕರ ಶ್ರಮವೂ ಕೂಡ ಅಪಾರವಾಗಿದೆ ಎಂದರು. ಮಾನವ ಜನಾಂಗಕ್ಕೆ ಭಾಳ ಎಷ್ಟು ವಾತ್ಸಲ್ಯ ತೋರ್ತದೆ, ಹಾಗೇನೆ ಈ ಮಾತೃಭಾಷೆ ಕೂಡ ಅಷ್ಟೇ ವಾತ್ಸಲ್ಯ ಇರ್ಬೋದು. ಬಹುಶಃ ನಾವೇನೇ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ತೆಲುಗಾಡ್ತಿರ್ಬೋದು, ಏನಿರ್ಬೋದು, ಆದರೆ ನಮಗೇನಪ್ಪ ಅಂದರೆ ಭಾಳ ಅನ್ನವನ್ನು ನೀಡತಕ್ಕಂಥ ಭಾಷೆ ಇದಾಗಿರೋದ್ರಿಂದ ಇಂಥ ಭಾಷೆಯ ಸಮೃದ್ಧಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಮತ್ತು ಗೌಡರು ಎಂದು ಬಂದಿದ್ದಾರಲ್ಲ, ಬಹುಶಃ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ. ಜೊತೆಗೆ ಇವತ್ತೇನು ವಿದ್ಯಾರ್ಥಿಗಳು ನಿಜವಾಗಿಯೂ ನನಗೆ ಈ ವರ್ಷ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾವುತರಾವ್ ಸರ್ ಒಂದು ಮಾತು ಹೇಳಿದರು, ಓದಿಸೋದಕ್ಕಿಂತ ಕುಂಠಿತ ಆಗಿದೆ ಅಂತಕ್ಕಂಥ ಪಾಪ ಮರುಕವನ್ನು ವ್ಯಕ್ತಪಡಿಸಿದರು. ನಾನೇನು ಹಾಗಲ್ಲ. ಮತ್ತು ನಮ್ಮ ಬಹುಶಃ ಕಾರ್ಯದರ್ಶಿ ಮತ್ತೊಬ್ಬರು ಇದಕ್ಕೆ ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ನಮ್ಮ ಆಂಜನೇಯ ಸರ್ ಅವರು ಭಾಷೆ ಶಿಕ್ಷಕರಾಗಿರೋದ್ರಿಂದ ನನಗೇನು ಹಾಗೆ ಅನಿಸಲ್ಲ. ತಾವೆಲ್ಲರೂ ಯೋಚನೆ ಮಾಡಬೇಕು, ಪ್ರಸ್ತುತ ವರ್ಷದ ಪರೀಕ್ಷಾ ಪದ್ಧತಿ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಗಟ್ಟಿ ಓದುವಿಕೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಹಾಗಾಗಿದೆ ಅಂತಕ್ಕಂಥದ್ದು ನಾವು ಅದಕ್ಕೆ ಇನ್ನೂ ಖುಷಿ ಪಡಬೇಕು. ಆದ್ದರಿಂದ ಇಂಥ ಈ ಪ್ರಸ್ತುತ ಸಾಲಿನ 23 ಮತ್ತು 24ನೇ ಸಾಲಿನ SSLC ವಿದ್ಯಾರ್ಥಿಗಳೇನು ಹೆಚ್ಚು ಅಂಕಗಳನ್ನು ಪಡೆದಿದ್ದೀರಲ್ಲ, 100ಕ್ಕೆ 100 ಮತ್ತು 125ಕ್ಕೆ 124, 125 ಪಡೆದವರು ನಿಜವಾಗಿಯೂ ಅವರು ಒಬ್ಬ ಭಾಷಾ ಶ್ರೇಷ್ಠರು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಾವು ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಸಂದರ್ಭದಲ್ಲಿ ಬರಹ ಮತ್ತು ಆತನ ವಿವರಣಾತ್ಮಕ ರೀತಿಯನ್ನು ನೋಡ್ತೀವಿ. ಕಾರ್ಯಕ್ರಮದಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ 42 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೇದಾಂತ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರಾಕೇಶ್ ರಾಚಲಬಂಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ ಬೇವಿನ ಬೆಂಚಿ, ಮೊಹಿನುಲ್ ಹಕ್, ಮಲ್ಲೇಶ್ ನಾಯಕ್, ಶಾಂತಾ ಕುಲಕರ್ಣಿ, ರಾಜಪ್ಪ ಗೌಡ, ಮಾಲಿಪಾಟೀಲ್ ದಿನ್ನಿ, ರಾವುತರಾವ್ ಬರೂರ್, ಡಾಕ್ಟರ್ ವಿಜಯ ರಾಜೇಂದ್ರ ಸೇರಿದಂತೆ ಕಸಾಪ ಸದಸ್ಯರುಗಳು, ಪಾಲಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಎಂತಹ ಪ್ರಶಸ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮನೋರೋಗ ತಜ್ಞ ಡಾಕ್ಟರ್ CR ಚಂದ್ರಶೇಖರ್ ಅವರು ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲದಿಂಡಿ ರಂಗಮಂದಿರದಲ್ಲಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಪ್ರಥಮ PU ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಪ್ರೇರಣಾ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಸಾಮಾನ್ಯ ಜ್ಞಾನ ತಿಳುವಳಿಕೆ ಹೊಂದಿರಬೇಕು. ಗುರು ಹಿರಿಯರಿಗೆ ಗೌರವ ನೀಡಬೇಕು. ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿ ತೋರಲು ಟಿವಿ ಮತ್ತು ಮೊಬೈಲ್ನಿಂದ ದೂರವಿರಬೇಕು. ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದನ್ನು ಬರೆಯುವುದನ್ನು ರೂಢಿ ಮಾಡಿಕೊಳ್ಳಬೇಕೆಂದರು. ಮನುಷ್ಯನ ಮನಸ್ಸು ಸದೃಢವಾಗಿರಲು, ದೈಹಿಕವಾಗಿರಲು ಉತ್ತಮ ಆಹಾರವನ್ನು ಪಡೆಯಬೇಕು. ಉತ್ತಮ ಆಹಾರದಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಪ್ರತಿದಿನ ಯೋಗ, ಸಂಗೀತ, ನೃತ್ಯ ಹಾಗೂ ನಿತ್ಯ ಸೈಕಲ್ ತುಳಿಯಬೇಕು. ಇದರಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ. ಜೊತೆಗೆ ಯಾವುದೇ ರೋಗಗಳು ಹತ್ತಿರ ಸುಳಿಯುವುದಿಲ್ಲವೆಂದರು. ಈ ವೇಳೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜಿನ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಮನೋರೋಗ ತಜ್ಞ ಮನೋಹರ ಪತ್ತಾರ, ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹ ಸಂಸ್ಥಾಪಕ ಅಧ್ಯಕ್ಷ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್, ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿರುಪಣ್ಣಗೌಡ ಪಾಟೀಲ್, ಹಂಪನಗೌಡ ಶೆಟ್ಟಿ, ಪ್ರಭುಗೌಡ ಸಿದ್ದಾಪುರ, ಸಿದ್ದನಗೌಡ, ಶರಣಗೌಡ ಪಾಟೀಲ್, ಗುರುರಾಜ ಕುಲಕರ್ಣಿ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ. ಮೈಸೂರು ದಸರಾ ಮಾದರಿಯಲ್ಲಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ. ಎ ಪಾಪಾರೆಡ್ಡಿ. ಉತ್ತರ ಕರ್ನಾಟಕದಲ್ಲಿ ಗಮಕ ಕೊಲೆ ಪ್ರೋತ್ಸಾಹಿಸುವುದು ಅವಶ್ಯಕ. ಪ್ರಸನ್ನ. ಯೂರೋ ಕಿಡ್ ಶಾಲೆಯಲ್ಲಿ ಅಪ್ಪಂದಿರ ದಿನ. ತಂದೆ ತಾಯಿಯನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಡಾಕ್ಟರ್ ಸಾರಿಕಾ ಇಟೇಕರ್.
ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮಕ್ಕಳಲ್ಲಿ ನೈತಿಕ ಮೌಲ್ಯ ಹೆಚ್ಚಿಸಬೇಕು. ಗಿರಿಧರ ಪೂಜಾರ. ಶಿವರಾಜ್ ಪಾಟೀಲ್ PU ಕಾಲೇಜಿನಿಂದ ಉಪನ್ಯಾಸ. ಕಠಿಣ ಪರಿಶ್ರಮ, ಶ್ರದ್ಧೆಯಿಂದ ಯಶಸ್ಸು ಸಾಧ್ಯ. ಡಾಕ್ಟರ್ ಚಂದ್ರಶೇಖರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.